ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಮುಂಜಾನೆ ಎದ್ದ ಕೂಡಲೇ ಹೋರಾಟ ಆರಂಭವಾಯಿತಾ? ಅಂದರೆ ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಹೋರಾಟಗಳು ಇವೆ. ದೇವರ ವಾಕ್ಯದಲ್ಲಿ ಹೇಳಿದೆ ಅಲ್ಲವಾ, ಯೇಸುಕ್ರಿಸ್ತನು ಹೇಳಿದನು, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು. ಆದ್ದರಿಂದ ಅನುದಿನ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಷ್ಟ ಉಪದ್ರವಗಳನ್ನು ಸಂಧಿಸಬೇಕಾಗಿ ಬರುತ್ತದೆ. ಯಾಕೆ ಹಾಗೆ ಎಂದು ಅಂದುಕೊಳ್ಳುತ್ತೀರಾ? ಈ ಲೋಕಾಧಿಪತಿ ಸೈತಾನನು ಎಂಬುದಾಗಿ ಯೇಸುವೇ ಹೇಳಿದ್ದಾನೆ. ಈ ಸೈತಾನ ಸುಮ್ಮನೆ ಇರುವುದಿಲ್ಲ, ಅವನು ನಮಗೆ ಶತ್ರು. ನಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಏನಾದರೂ ಮಾಡುತ್ತಾ ಇರುವನು. ನಮ್ಮನ್ನು ಭಯಪಡಿಸಲು, ಸೋತು ಹೋಗುವಂತೆ ಮಾಡಲು, ನಮ್ಮನ್ನು ಅಡಗಿಸಲು ಏನಾದರೂ ಒಂದು ವಿಧದಲ್ಲಿ ಕಾರ್ಯ ಮಾಡುತ್ತಲೇ ಇರುವನು. ಹಾಗಾದರೆ ಹೇಗೆ ಬಾಳುವುದು ಅಂದುಕೊಳ್ಳುತ್ತೀರಾ? ನಾವು ಅವನನ್ನು ಜಯಿಸಬೇಕು. ಜಯಿಸುವುದಕ್ಕೆ ಏನು ಮಾಡಬೇಕು? ಯಾಕೋಬ 4ನೇ ಅಧ್ಯಾಯ 7ನೇ ವಾಕ್ಯವು ಹೇಳುತ್ತದೆ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನನ್ನು ಎದುರಿಸಬೇಕು ಪ್ರತಿನಿತ್ಯ ಯೇಸುವಿನ ನಾಮದಲ್ಲಿ. ಸೈತಾನನೇ, ಪಿಶಾಚನೆ, ನಾನು ನಿನ್ನನ್ನು ಎದುರಿಸುತ್ತೇನೆ ಎಂಬುದಾಗಿ. ನಾನು ದಿನ ಮುಂಜಾನೆ ಎದ್ದ ಕೂಡಲೇ ದೇವರನ್ನು ಸ್ತುತಿಸಿ ಪ್ರಾರ್ಥಿಸುವಾಗ, ಎಫೆಸ 6:12 ಹೇಳಲ್ಪಟ್ಟಿದೆ ಅಲ್ಲ, ರಾಜತ್ವದ ದುರಾತ್ಮ, ಅಧಿಕಾರದಲ್ಲಿ ಕ್ರಿಯೆ ಮಾಡುವಂಥ ದುರಾತ್ಮ, ಅಂಧಕಾರ ಲೋಕಾಧಿಪತಿಗಳು, ಆಕಾಶ ಮಂಡಲದ ದುರಾತ್ಮಗಳ ಸೇನೆ, ಇವುಗಳೊಂದಿಗೆ ಹೋರಾಟ ಇದೆ ಅಲ್ಲವಾ. ನಾನು ಪ್ರತಿನಿತ್ಯ ಯೇಸುವಿನ ನಾಮದಲ್ಲಿ ಇವುಗಳನ್ನು ಎದುರಿಸಿ ಪ್ರಾರ್ಥಿಸುವೆ. ನನ್ನನ್ನು ಯೇಸುವಿನ ರಕ್ತದೊಳಗೆ ಒಪ್ಪಿಸಿ ಕೊಡುತ್ತೇನೆ. ನಾನು ಯೇಸುವಿಗೆ ಸ್ವಂತ. ಸೈತಾನನೇ, ನೀನು ಡಿಸ್ಟರ್ಬ್ ಮಾಡೋದಕ್ಕೆ ಆಗದು, ನನ್ನನ್ನು ಜಯಿಸುವುದಕ್ಕೆ ಆಗದು. ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿನ್ನನ್ನು ಎದುರಿಸುತ್ತೇನೆ. ಯೇಸುವಿನ ರಕ್ತವನ್ನು ಪ್ರೋಕ್ಷಿಸಿ ನಾನು ನಿನ್ನ ಮೇಲೆ ಜಯ ಹೊಂದುತ್ತೇನೆ. ಆ ರೀತಿ ಹೇಳಿ ಪ್ರಾರ್ಥಿಸುವಾಗ ಆ ದಿನ ಪೂರ್ತಿಯೂ ಕರ್ತನ ಸುರಕ್ಷತೆಯನ್ನು ಅನುಭವಿಸಬಹುದು, ಜಯವನ್ನು ಹೊಂದಬಹುದು. ನೀವು ಕೂಡ ಪ್ರತಿನಿತ್ಯ ಮುಂಜಾನೆ ನಿಮ್ಮ ಶತ್ರುವಾಗಿರುವಂಥ ಸೈತಾನನ ಕ್ರಿಯೆಗಳನ್ನು ಎದುರಿಸಿ ಪ್ರಾರ್ಥಿಸಬೇಕು. ನೀವು ಭಯಪಟ್ಟರೆ ಸೈತಾನ ನಿಮ್ಮನ್ನು ಹಿಂದಟ್ಟುತ್ತಲೇ ಇರುತ್ತಾನೆ. ಅಯ್ಯೋ, ಸೈತಾನ ಹಾಗೆ ಬರ್ತಾನೆ, ಹೀಗೆ ಬರ್ತಾನೆ, ಹೀಗೆ ಮಾಡುತ್ತಾನೆ. ಏನ್ ಮಾಡುತ್ತಾನೆ? ಅವನನ್ನು ಜಯಿಸಿದಂಥ ಯೇಸು ನಿಮ್ಮ ಸಂಗಡ ಇದ್ದಾನಲ್ಲ, ಮತ್ತ್ಯಾಕೆ ಭಯಪಡಬೇಕು? ಸೈತಾನನ್ನು ಜಯಿಸಿದಂಥ ಯೇಸು ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ಯೇಸುಕ್ರಿಸ್ತನ ನಾಮದಲ್ಲಿ ಸೈತಾನನೇ ನೀನು ತರುವಂಥ ಎಲ್ಲ ಹೋರಾಟಗಳನ್ನು ಜಯಿಸುತ್ತೇನೆ, ನಿನ್ನ ಕ್ರಿಯೆಗಳನ್ನು ಖಂಡಿಸುತ್ತೇನೆ, ಯೇಸುಕ್ರಿಸ್ತನ ರಕ್ತದೊಳಗೆ ಒಪ್ಪಿಸಿ ಕೊಡುತ್ತೇನೆಂದು ದಿನ ಪ್ರಾರ್ಥಿಸಿರಿ. ಇಂದು ಪ್ರಾರ್ಥಿಸಿ ಹೋಗಿರಿ, ನಿಮ್ಮ ಕಾರ್ಯಗಳೆಲ್ಲ ಜಯವಾಗುತ್ತದೆ. ಸೈತಾನ ಹೋರಾಡಿದರೂ ಕೂಡ ಸೋತು ಹೋಗುತ್ತಾನೆ, ನೀವು ಜಯ ಹೊಂದಿದವರಾಗಿರುತ್ತೀರಿ. ಆದರೆ ವಾಕ್ಯ ಹೇಳುತ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ. ನೀವೊಂದು ವೇಳೆ ಈ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದುಕೊಂಡರೆ ಸೈತಾನನ್ನು ಜಯಿಸುವುದಕ್ಕೆ ಆಗದು. ನಿಮಗೆ ಸೈತಾನನ್ನು ತೊಲಗಿಸೋದಕ್ಕೆ ಆಗುತ್ತಾ ಇಲ್ಲ ಅಂದರೆ ವಾಕ್ಯದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ಅವಿಧೇಯರಾಗಿದ್ದೀರಿ ಎಂದು ಅರ್ಥ. ಆದ್ದರಿಂದಲೇ ಪ್ರತಿನಿತ್ಯವೂ ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸಿ ವಿಧೇಯರಾಗಲು ಅರ್ಪಿಸಿಕೊಡಬೇಕು. ದೇವರಿಗೆ ಒಳಗಾಗಿ ನೀವು ಸೈತಾನನ್ನು ಎದುರಿಸಿದರೆ ಜಯ ಹೊಂದಬಹುದು. ಇಂದು ನಿಮ್ಮ ಹೃದಯವನ್ನು ಶೋಧಿಸಿ ನೋಡಿರಿ, ದೇವರ ಮಾತುಗಳಿಗೆ ನೀವು ವಿಧೇಯರಾಗಿದ್ದೀರಾ? ಹಾಗಾದರೆ ಧೈರ್ಯವಾಗಿ ಎದುರಿಸಿ ನಿಲ್ಲಿರಿ. ಇಂದು ನೀವು ಜಯ ಹೊಂದುವಿರಿ, ಪ್ರತಿನಿತ್ಯವೂ ಕೂಡ ಜಯ ಹೊಂದುವಿರಿ. ಸೈತಾನ ಜಯಿಸುವುದಕ್ಕೆ ಆಗದು, ಸರಿನಾ? ಹೇಳುವಿರಾ, ತಂದೆಯೇ, ನನಗೆ ಸೈತಾನನ ಮೇಲೆ ಜಯ ಕೊಡುವುದಕ್ಕೆ, ಯೇಸುಕ್ರಿಸ್ತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿ ಜಯಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ಶತ್ರುವಾಗಿರುವ ಸೈತಾನ ನನ್ನನ್ನು ಜಯಿಸುವುದಕ್ಕೆ ಆಗದು. ನಾನು ಅವನನ್ನು ಯೇಸುವಿನ ನಾಮದಲ್ಲಿ ಎದುರಿಸಿ ನಿಲ್ಲುತ್ತೇನೆ. ಇಂದು ಅವನು ನನಗೆ ತರುವಂಥ ಸಕಲ ಹೋರಾಟಗಳನ್ನು ಕೂಡ ನಾನು ಖಂಡಿಸುತ್ತೇನೆ. ಯೇಸುವಿನ ರಕ್ತವನ್ನು ಪ್ರೋಕ್ಷಿಸುತ್ತೇನೆ. ನನಗೆ ಜಯ ಕೊಡುವಂಥ ಯೇಸುವಿಗೆ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.